ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ನಾವಿವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಪ್ರವಾಸಿ ಭಾರತೀಯ ದಿವಸ್ 18ನೇ ಆವೃತ್ತಿಯಾದಂತಹ ಅಥವಾ 18ನೇ ಆವೃತ್ತಿಯ ಪ್ರವಾಸಿ ಭಾರತೀಯ ದಿವಸವನ್ನ ಆಚರಿಸಲಾಗ್ತಾ ಇದೆ. ಆ ನೆಲೆಗಟ್ಟಿನಲ್ಲಿ ಏನಿದು ಪ್ರವಾಸಿ ಭಾರತೀಯ ದಿವಸ್ ಅಂದ್ರೆ ಏನು, ಯಾವ ಒಂದು ರೀಸನ್ಗೋಸ್ಕರ ಇದನ್ನ ಆಚರಿಸ್ತಾ ಇದೀವಿ, ಏನಿದರ ಪ್ರಾಮುಖ್ಯತೆ ಅಥವಾ ಮಹತ್ವ ಅನ್ನುವಂತಹ ಮಾಹಿತಿಯ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟ್ ಅಥವಾ ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ನೋಡೋದಾದ್ರೆ, ಇತ್ತೀಚೆಗೆ ಒಡಿಸ್ಸಾ ರಾಜ್ಯದಲ್ಲಿ 18ನೇ ಆವೃತ್ತಿಯ ಅಥವಾ 18th ಎಡಿಷನ್ ಆಫ್ ಪ್ರವಾಸಿ ಭಾರತೀಯ ದಿವಸವನ್ನ ಹಮ್ಮಿಕೊಳ್ಳಲಾಯಿತು. ಈ ಒಂದು ಸಮಾವೇಶದಲ್ಲಿ ಅಥವಾ ಈ ಒಂದು ಸಮಾರಂಭದಲ್ಲಿ ಏನು ನಮ್ಮ ಮೋದಿಜಿ ಅವರು ಏನ್ ಹೇಳಿದ್ದಾರೆ, ಇಂಡಿಯಾ ವಿಲ್ ಫುಲ್ಫಿಲ್ ವರ್ಡ್ಸ್ ಡಿಮ್ಯಾಂಡ್ ಫಾರ್ ದ ಸ್ಕಿಲ್ಡ್ ಟ್ಯಾಲೆಂಟ್ ಸೇಸ್ PM ಮೋದಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಅದು ಥೀಮ್ ಬಂದು ಡಯಾಸ್ಪೊರಾಸ್ ಕಾಂಟ್ರಿಬ್ಯೂಷನ್ ಟು ದ ವಿಕಸಿತ ಭಾರತ್ ಅನ್ನುವಂತಹ ಒಂದು ಥೀಮ್ ಅಥವಾ ಧ್ಯೇಯವಾಕ್ಯದೊಂದಿಗೆ ಈ ಒಂದು ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಅದರಿಂದಾಗಿ ಈ 18ನೇ ಪ್ರವಾಸಿ ಭಾರತೀಯ ದಿವಸ ಅಂದ್ರೆ ಏನು ಅಂತ ನೋಡೋದಾದ್ರೆ, ಈ ಪ್ರವಾಸಿ ಭಾರತೀಯ ದಿವಸಲ್ಲಿ ಇದು 18ನೇ ಆವೃತ್ತಿ ಅಥವಾ 18th ಎಡಿಷನ್ ಅಂತ ಕರಿತಾ ಬರ್ತೀವಿ. ಇದನ್ನ ಎಲ್ಲಿ ಹಮ್ಮಿಕೊಳ್ಳಲಾಯಿತು ಅಂದ್ರೆ ಒಡಿಶಾ ರಾಜ್ಯದ ಭುವನೇಶ್ವರ್ನಲ್ಲಿ. ಭುವನೇಶ್ವರ್ ಅನ್ನುವಂಥದ್ದು ಒಡಿಶಾ ರಾಜ್ಯದ ರಾಜಧಾನಿ ಅಥವಾ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ಇನ್ನೊಂದು ತುಂಬಾ ಏನಕ್ಕೆ ವಿಶೇಷ ಅಂದ್ರೆ, ಇತ್ತೀಚೆಗೆ ಒಂದು ಒನ್ ಆಫ್ ದ ಲಾಂಗೆಸ್ಟ್ ಸರ್ವಿಂಗ್ CM ಆದಂತಹ ಬಿಜು ಪಟ್ನಾಯಕ್ ಅವರನ್ನ ಸೋಲಿಸಿ ಇತ್ತೀಚೆಗೆ ಬಿಜೆಪಿ ಗವರ್ನಮೆಂಟ್ ಅಲ್ಲಿ ರಾಜ್ಯ ಸರ್ಕಾರವನ್ನ ಫಾರ್ಮ್ ಮಾಡಿದೆ. ಆ ನಂತರದಲ್ಲಿ ಅಂದ್ರೆ ಏನು ಬಿಜೆಪಿ ಗವರ್ನಮೆಂಟ್ ಫಾರ್ಮ್ ಮಾಡಿದ್ಮೇಲೆ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ವಿಚ್ ಈಸ್ ಆರ್ಗನೈಸ್ಡ್ ಬೈ ದ ಒಡಿಸ್ಸಾ ಗವರ್ನಮೆಂಟ್ ಅಂದ್ರೆ ಇದು ಪ್ರವಾಸಿ ಭಾರತೀಯ ದಿವಸ. ಈ ವರ್ಷ 18ನೇ ಆವೃತ್ತಿಯ ಒಂದು ಪ್ರವಾಸಿ ಭಾರತೀಯ ದಿವಸವನ್ನ ಒಡಿಶಾ ರಾಜ್ಯದ ಭುವನೇಶ್ವರ್ ನಗರದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಪ್ರವಾಸಿ ಭಾರತೀಯ ದಿವಸದ ಧ್ಯೇಯವಾಕ್ಯ ಅಥವಾ ಥೀಮ್ ಏನು ಅಂತ ನೋಡ್ತಾ ಬಂದಾಗ, ವಿಕಸಿತ ಭಾರತಕ್ಕೆ ವಲಸಿಗರ ಕೊಡುಗೆ ಅಂದ್ರೆ ಏನು ಭಾರತೀಯ ಅನಿವಾಸಿಗಳಿದ್ದಾರೆ, ಆ ಅನಿವಾಸಿಗಳ ಒಂದು ಕೊಡುಗೆ ಎನ್ನುವಂತಹ ಒಂದು ಇದನ್ನ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಅಂತ ನಾವೇನ್ ಕರಿತೀವಿ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊಗಳ ಅಧ್ಯಕ್ಷೆಯಾದಂತಹ ಇವರು ಯಾರು, ನಮಗೆ ಕ್ರಿಸ್ಟಿನ್ ಕಾರ್ಲಾ ಕಂಗೂಲಾ ಅವರು ಮುಖ್ಯ ಅತಿಥಿಯಾಗಿ ನಮಗೆ ವರ್ಚುವಲ್ ಫಾರ್ಮ್ಯಾಟ್ ಅಲ್ಲಿ ಅವರು ಈ ಸಮಾರಂಭವನ್ನ ಭಾಗವಹಿಸಲಿದ್ದಾರೆ. ಇನ್ಫಾರ್ಮೇಶನ್ ಅಂಡ್ ಏನಕ್ಕೆ ನಾವು ಪ್ರವಾಸಿ ಭಾರತೀಯ ದಿವಸನ್ನ ಆಚರಿಸ್ತೀವಿ ಅಥವಾ ಜನವರಿ 9ನೇ ತಾರೀಕಿಗೆ ಏನಕ್ಕೆ ಪ್ರವಾಸಿ ಭಾರತೀಯ ದಿನವನ್ನ ಆಚರಿಸಬೇಕು ಅಂತ ನೋಡ್ತಾ ಬಂದಾಗ, 2003ರಿಂದ ನಾವು ಪ್ರವಾಸಿ ಭಾರತೀಯ ದಿವಸವನ್ನ ಜನವರಿ 9ನೇ ತಾರೀಕಿನಂದು ಆಚರಿಸಲಾಗ್ತಾ ಇದೆ. ಅದಕ್ಕೆ ರೀಸನ್ ಏನಂತ ಅಂದ್ರೆ, 1915ರಲ್ಲಿ ಅಂದ್ರೆ ಅಲ್ಲಿವರೆಗೂ 1915ರವರೆಗೂ ಕೂಡ ದಕ್ಷಿಣ ಆಫ್ರಿಕಾದಲ್ಲಿದ್ದಂತಹ ಗಾಂಧೀಜಿಯವರು 1915ರಲ್ಲಿ ಜನವರಿ 9ನೇ ತಾರೀಕು ಭಾರತಕ್ಕೆ ಕಾಲಿಡ್ತಾರೆ. ಭಾರತಕ್ಕೆ ಕಾಲಿಟ್ಟು ಆ ಮೂಲಕ ಭಾರತದ ಸ್ವತಂತ್ರ ಚಳುವಳಿನಲ್ಲಿ ಭಾಗವಹಿಸೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ರೀಸನ್ಗೋಸ್ಕರ ಎಂದು ಭಾರತಕ್ಕೆ ವಾಪಸ್ ಬಂದಂತಹ ಅಥವಾ ಮರುಕಳಿಸಿದಂತಹ ಅಥವಾ ಹಿಂದಿರುಗಿದಂತಹ ಒಂದು ದಿನವನ್ನ ನಾವು ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಿಸ್ತಾ ಬರ್ತಾ ಇದೀವಿ. ಅಂದ್ರೆ 2015ಕ್ಕೂ ಮುಂಚೆ ಇದನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ರು. ಬಟ್ 2015ರಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 2020 ಫೈನಲ್ ಆಚರಿಸಿದೆ, ನೆಕ್ಸ್ಟ್ 2027 ಅಲ್ಲಿ ಅಂದ್ರೆ ಆಚರಿಸ್ತಾ ಬರ್ತೀವಿ. ಅದರಿಂದಾಗಿ ಪ್ರತಿ 2 ವರ್ಷಗಳಿಗೊಮ್ಮೆ ಜನವರಿ 9ರಂದು ನಾವು ಪ್ರವಾಸವನ್ನು ಆಚರಿಸ್ತಾ ಬರ್ತಾ ಇದೀವಿ. ಅದ್ರ ಜೊತೆಗೆ ಕೆಲವು ಇನ್ಫಾರ್ಮೇಶನ್ಗಳನ್ನ ನೋಡ್ತಾ ಹೋದಾಗ, ಪ್ರವಾಸಿ ಭಾರತೀಯ ದಿವಸಕ್ಕೆ ಸಂಬಂಧಿಸಿದಂತಹ ಯೋಜನೆಗಳು ಏನೇನಿದೆ ಅಥವಾ ನಾವೇನ್ ಡಯಾಸ್ಪೊರಾ ಅಂತ ಕರಿತೀವಿ ಅಥವಾ ಅನಿವಾಸಿ ಭಾರತೀಯರು ಅಂತ ನಾವೇನ್ ಕರಿತೀವಿ, ಅವ್ರಿಗೆ ಸಂಬಂಧಪಟ್ಟಂತಹ ಯಾವೆಲ್ಲ ಸ್ಕೀಮ್ಸ್ ಇದೆ ಅಂತ ಬಂದಾಗ, ಪ್ರವಾಸಿ ಕೌಶಲ್ಯ ವಿಕಾಸ ಆಗಿರ್ಬೋದು ಅಥವಾ ವಲಸಿಗ ಮಕ್ಕಳಿಗಾಗಿ ಅಥವಾ ಅನಿವಾಸಿ ಭಾರತೀಯ ಮಕ್ಕಳಿಗಾಗಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವಾಗಿರ್ಬೋದು, ನೋ ಇಂಡಿಯಾ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಭಾರತವನ್ನು ಅರಿಯಿರಿ ಅನ್ನುವಂತಹ ಕಾರ್ಯಕ್ರಮವಾಗಿರ್ಬೋದು, ವಲಸೆ ವ್ಯವಸ್ಥೆಯಿಂದ ಯೂಶಲಿ ವಲಸೆ ಹೋಗೋರಿಗೆ ಇಲ್ಲಿಂದ ಏನೆಲ್ಲ ಸಲಹೆಗಳು ಬೇಕು ಅಥವಾ ಸೌಲಭ್ಯಗಳು ಬೇಕು ಅವೆಲ್ಲವನ್ನು ಒದಗಿಸಿಕೊಡುವಂಥದ್ದಾಗಿರ್ಬೋದು, ಅಥವಾ ವಿಸಿಟಿಂಗ್ ಅಡ್ವಾನ್ಸ್ ಜಾಯಿಂಟ್ ರಿಸರ್ಚ್ ಫ್ಯಾಕಲ್ಟಿ ಅನ್ನುವಂತಹ ವಜ್ರ ಅನ್ನುವಂತಹ ಪ್ರೋಗ್ರಾಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರವಾಸಿ ಭಾರತೀಯ ದಿವಸ ಸಂಬಂಧಪಟ್ಟಂತಹ ಅಥವಾ ಅನಿವಾಸಿ ಭಾರತೀಯರಿಗೆ ಸಂಬಂಧಪಟ್ಟಂತಹ ಒಂದು ಆಗಿದ್ದಾವೆ. ಇದರ ಜೊತೆಗೆ ಈ ಸಮಾರಂಭದಲ್ಲಿ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಕೂಡ ನಾವು ಕೊಡ್ಲಾಗ್ತಾ ಬರುತ್ತೆ. ಅಂದ್ರೆ ಈ ಏನ್ ಭಾರತೀಯ ದಿವಸ್ ಇದೆ ಅಂದ್ರೆ ಪ್ರವಾಸಿ ಭಾರತೀಯ ದಿವಸ್ ಅಂತ ನಾವೇನ್ ಕರಿತೀವಿ, ಈ ಸಮಾರಂಭದಲ್ಲಿನೇ ಈ ಒಂದು ಅನಿವಾಸಿ ಭಾರತೀಯರಿಗೆ ಕೊಡುವಾದಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ನಾವೇನ್ ಕರಿತೀವಿ, ಆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗುತ್ತೆ. ಈ 18ನೇ ಪ್ರವಾಸಿ ಭಾರತೀಯ ದಿವಸ್ನಲ್ಲಿ ನಾವು ಅರೌಂಡ್ 20 ಜನಕ್ಕೂ ಹೆಚ್ಚು ನಾವು ಯೂಶಲಿ ಈ ಒಂದು ಸಮ್ಮಾನ್ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದರಲ್ಲಿ ಮುಖ್ಯವಾದಂತಹ ವ್ಯಕ್ತಿಗಳು ಯಾರಂತ ನೋಡ್ತಾ ಬಂದಾಗ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಅಧ್ಯಕ್ಷ ಆದಂತಹ ಕ್ರಿಸ್ಟಿನ್ ಕಾರ್ಲಾ
ಕಂಗುಲು ಆಗಿರ್ಬೋದು, ಇನ್ನು UK ಇಂದ ಬ್ಯಾರನೆಸ್ ಉಷಾ ಕುಮಾರಿ ಪ್ರಸಾರ್ ಆಗಿರ್ಬೋದು, ಅಥವಾ US ನ ಡಾಕ್ಟರ್ ಶರ್ಮಿಳಾ ಫೋರ್ಡ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಸಾಗರೋತ್ತರ ಭಾರತೀಯರಿಗೆ ನೀಡಬಹುದಾದಂತಹ ಅತ್ಯುನ್ನತ ಗೌರವವಾದಂತಹ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಇದೆ. ಸೊ ಇನ್ನು ಮಹತ್ವವನ್ನು ನಾವೇನಕ್ಕೆ ಅಂತ ನೋಡ್ತಾ ಬಂದ್ರೆ ಈ ಒಂದು ಪ್ರವಾಸಿ ಭಾರತೀಯ ದಿವಸ ಒಂದು ಮಹತ್ವವನ್ನು ನೋಡ್ತಾ ಬಂದಾಗ ಇದೊಂದು ಸಾಂಸ್ಥಿಕವಾದಂತಹ ಸಂಪರ್ಕವಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇದ್ದಂಗೆ ನಮಗೆ ಯೂಶಲಿ ಡಯಸ್ಪರಾ ಅನ್ನುವಂಥದ್ದು ನಮಗೆ ಸಾಫ್ಟ್ ಪವರ್ ಆಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಇಲ್ಲಿಂದ ಭಾರತದಿಂದ ಹೋದಂತಹ ವಲಸಿಗರು ಏನಿದ್ದಾರೆ ಅಥವಾ ಅನಿವಾಸಿ ಭಾರತೀಯರು ಏನಿದ್ದಾರೆ, ಅದು UK ಆಗಿರ್ಬೋದು, US ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಭಾರತದ ಒಂದು ಸಂಸ್ಕೃತಿಯನ್ನ, ಭಾರತದ ಒಂದು ಪರಂಪರೆಯನ್ನ ಅಲ್ಲಿ ಅವರು ಪಸರಿಸ್ತಾ ಬರ್ತಾರೆ. ಸೊ ಆ ಒಂದು ಸಾಂಸ್ಥಿಕ ಸಂಪರ್ಕವನ್ನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಗಳಾಗಿರ್ಬೋದು, ಅಥವಾ ಜಾಗತಿಕ ವಕಾಲತ್ತು ಅಂತ ಆಗ್ತೀವಿ, ಅಥವಾ ನೀತಿಗಳನ್ನ, ನಿಯಮಗಳನ್ನ, ಅಥವಾ ಪಾಲಿಸೀಸ್ನ ಒಂದು ಫಾರ್ಮ್ ಮಾಡೋದ್ರಲ್ಲಿ, ಸೂತ್ರೀಕರಣ ಮಾಡೋದ್ರಲ್ಲಿ ಈ ಪ್ರವಾಸಿ ಭಾರತೀಯರು ತುಂಬಾನೇ ಮಹತ್ವದ ಒಂದು ಶೇರ್ ಅನ್ನ ಅಥವಾ ಒಂದು ಪಾಲನ್ನ ಹೊಂದಿರ್ತಾರೆ. ಸೊ ಇವೆಲ್ಲವೂ ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಇದಿಷ್ಟು ಪ್ರವಾಸಿ ಭಾರತೀಯ ದಿವಸಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.